ಸೊ ಹೈ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಹೇಗೆ ನೀವು ಐ ಕಾರ್ಡ್ನ ಹಾಕಬಹುದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಬಗ್ಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಐ ಕಾರ್ಡ್ನ ಯಾಕೆ ಹಾಕ್ತಾರೆ, ಇದರ ಬೆನಿಫಿಟ್ ಏನಪ್ಪ ಅಂತಂದರೆ, ನೀವು ಒಂದು ಯಾವುದೇ ಒಂದು ಸೀರೀಸ್ನ ಮಾಡಿದ್ರೆ ಅಂದರೆ ಯಾವುದೇ ಒಂದು ಹಿಂದೆ ವಿಡಿಯೋ ಮಾಡಿರ್ತಾರೆ, ಅದಕ್ಕೆ ಈ ವಿಡಿಯೋ ಲಿಂಕ್ ಇದ್ದರೆ ಅಂದರೆ ಈ ವಿಡಿಯೋ ಅದರ ರಿಲೇಟೆಡ್ ಇತ್ತಂದರೆ ಅವಾಗ ನೀವು ಐ ಕಾರ್ಡ್ನ ಕೊಡುವ ಸಾಧ್ಯತೆ ಇರುವಂಥದ್ದು. ಮತ್ತು ಯಾವುದೇ ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಐ ಕಾರ್ಡ್ನಲ್ಲಿ ಕೊಡುವಂಥದ್ದು. ಅದರಲ್ಲಿ ಫೀಚರ್ಸ್ಗಳು 4 ಫೀಚರ್ಸ್ಗಳು ಸಿಗುತ್ತವೆ ನೀವು ಐ ಕಾರ್ಡ್ನಲ್ಲಿ ಹಾಕೋದಕ್ಕೆ. ಒಂದನೇದು ವಿಡಿಯೋ, ಎರಡನೇದು ಪ್ಲೇಲಿಸ್ಟು, ಮೂರನೇದು ಚಾನಲ್ಲು, ನಾಲ್ಕನೇದು ಲಿಂಕು. ಒಂದನೇದು ವಿಡಿಯೋ ಬಂದುಬಿಟ್ಟು ನಿಮಗೆ ಯಾವುದೇ ಒಂದು ವಿಡಿಯೋದನ್ನು ನೀವು ಐ ಕಾರ್ಡ್ನಲ್ಲಿ ಹಾಕಬಹುದು. ಯಾವುದೇ ಒಂದು ನಿಮ್ಮ ಚಾನಲ್ನಲ್ಲಿ ಇರುವಂಥದ್ದು, ಆ ಚಾನಲ್ನಲ್ಲಿ ಇರುವಂಥ ವಿಡಿಯೋಸ್ನ ನೀವು ಐ ಕಾರ್ಡ್ನಲ್ಲಿ ಹಾಕುವಂಥದ್ದು. ಎರಡನೇದಾಗಿ ಪ್ಲೇಲಿಸ್ಟ್, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಎಷ್ಟು ಪ್ಲೇಲಿಸ್ಟ್ ಮಾಡಿರ್ತೀರ ಅಷ್ಟು ಪ್ಲೇಲಿಸ್ಟ್ಗಳು ಬರ್ತವೆ. ಅದರಲ್ಲಿ ನೀವು ಯಾವುದೇ ಒಂದು ಪ್ಲೇಲಿಸ್ಟ್ನ ನೀವು ಅದರಲ್ಲಿ ಐ ಕಾರ್ಡ್ನಲ್ಲಿ ಹಾಕ್ಬೋದು. ಒಂದು ಎಕ್ಸಾಂಪಲ್ಗಾಗಿ ನೀವು ಯಾವುದೇ ಒಂದು ಅಂದರೆ ನಾನು ಒಂದು ಯೂಟ್ಯೂಬ್ ಕೋರ್ಸ್ನ ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ ಕೋರ್ಸ್ನ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡೋದ್ರಿಂದ ಹಿಡಿದು ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವವರೆಗೂ ಅದರ ಟ್ಯಾಗ್ಸು, ಕಸ್ಟಮೈಸೇಷನ್ ಎಲ್ಲ ರೀತಿಯ ನಾನು ಒಂದು ಯೂಟ್ಯೂಬ್ ಸೀರೀಸನ್ನು ಮಾಡಿರ್ತೇನೆ. ಆ ಸೀರೀಸನ್ನ ಒಂದು ಪ್ಲೇಲಿಸ್ಟ್ನ ಮಾಡಿರ್ತೀನಿ. ಆ ಪ್ಲೇಲಿಸ್ಟ್ನಲ್ಲಿ ಐ ಕಾರ್ಡ್ನಲ್ಲಿ ಹಾಕುವಂಥದ್ದು. ಯಾಕಪ್ಪ ಅಂದರೆ ಅದ್ರ ರಿಲೇಟೆಡ್ ಎಲ್ಲ ಅಂದರೆ ಥಂಬ್ನೇಲ್ ಹೇಗೆ ಮಾಡೋದು, ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕುವಂಥದ್ದು, ಟ್ಯಾಗ್ಸ್ನ ಯಾವ ರೀತಿ ಹಾಕುವಂಥದ್ದು, ಟ್ಯಾಗ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ, ಈ ರೀತಿ ಎಲ್ಲ ಒಂದು ವೀಡಿಯೋಸನ್ನ ಸೀರೀಸನ್ನು ಮಾಡಿರ್ತೀನಿ. ಆ ಸೀರೀಸನ್ನು ನೀವು ಕೊಡುವಂಥದ್ದು. ಮತ್ತು ನಿಮಗೆ ಒಂದು ಚಾನಲ್ ಬರುತ್ತೆ, ಅಥವಾ ನೀವು ಯಾವುದೇ ಒಂದು ಹೊಸ ಅಕಸ್ಮಾತ್ ನಾನು ಒಬ್ಬ ಟೆಕ್ ಚಾನಲ್ಲು, ನಂದು ಒಂದು ಟೆಕ್ ಚಾನಲ್ ಇದೆ. ಆಗ ನಾನು ಈಗ ಹೊಸದಾಗಿ ಇನ್ನೊಂದು ಬ್ಲಾಗ್ ಚಾನಲ್ ಮಾಡಿದ್ದೀನಿ. ಅವಾಗ ಏನು ಮಾಡಬೇಕು ಆ ಥರ ಬ್ಲಾಗ್ ಚಾನಲ್ದು ಇದನ್ನು ಐ ಕಾರ್ಡ್ನಲ್ಲಿ ಕೊಟ್ಟು, ಫ್ರೆಂಡ್ಸ್ ನೀವು ನಂದು ಹೊಸ ಬ್ಲಾಗ್ ಚಾನಲ್ ಇರುವಂಥದ್ದು, ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೇನೆ ಅಂತ ಈ ರೀತಿ ನೀವು ಹೇಳಬಹುದು. ಈ ರೀತಿ ಹೇಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಆಡಿಯನ್ಸು ಬೋರ್ ಆಗೋದಿಲ್ಲ, ಒಂದು ಸ್ವಲ್ಪ ನೋಡೋದಕ್ಕೆ ಸ್ಟೈಲಿಶ್ ಆಗೂ ಕಾಣುತ್ತೆ. ಅವಾಗ ಅವ್ರು ಏನಾಗ್ತಾರೆ, ಈಸಿಯಾಗಿ ಅದರಲ್ಲಿ ಐ ಕಾರ್ಡ್ನಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅವರು ಆ ಮುಂದಿನ ನೀವು ಯಾವುದೇ ಒಂದು ಚಾನಲ್ ಕೊಟ್ಟರೆ ಅದನ್ನು ನೋಡ್ಬೋದು. ಅಥವಾ ನೀವು ಯಾವುದೇ ಒಂದು ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ರೀತಿ ಒಂದು ಸೀರೀಸ್ ಮಾಡಿರ್ತೀರ. ಈಗ ಅಕಸ್ಮಾತಾಗಿ ಪಾರ್ಟ್ 1, ಪಾರ್ಟ್ 2 ಮಾಡಿರ್ತೀರ, ಈಗ ಪಾರ್ಟ್ 3 ಮಾಡ್ತಾಯಿದ್ದೀರ. ಪಾರ್ಟ್ 3ಯಲ್ಲಿ ಐಕಾನಲ್ಲಿ ನೀವು ಯಾವ ರೀತಿ ಕೊಡ್ತೀರಾ ಅಂದರೆ ಐ ಕಾರ್ಡ್ ಹಾಕಬೇಕು. ಅಲ್ಲಿ ಹೋಗಿ ಫ್ರೆಂಡ್ಸ್, ಯಾರಾದರೂ ನೀವು ಪಾರ್ಟ್ 3 ಡೈರೆಕ್ಟಾಗಿ ನೋಡ್ತಾ ಇದ್ದರೆ, ಪಾರ್ಟ್ 1, ಪಾರ್ಟ್ 2 ಯಾರು ನೋಡಿಲ್ಲ, ಐ ಕಾರ್ಡ್ನಲ್ಲಿ ಕೊಟ್ಟಿರುತ್ತೆ, ನೀವು ಹೋಗಿ ಐ ಕಾರ್ಡ್ನಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ. ಈ ರೀತಿ ನೀವು ಐ ಕಾರ್ಡ್ನಲ್ಲಿ ನಿಮ್ಮ ವೀಡಿಯೋಸ್ಗಳ ಲಿಂಕ್ ಕೂಡ ಕೊಡ್ಬೋದು. ಅಥವಾ ನೀವು ಯಾವುದೇ ಒಂದು ವೆಬ್ಸೈಟ್ ಲಿಂಕ್ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ದ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ, ಈಗ ಸದ್ಯಕ್ಕೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ದ ಅನ್ಬಾಕ್ಸಿಂಗ್ ಮಾಡ್ತಾರೆ ಅಂದರೆ ಟ್ರೈಪಾಡ್ ಇಟ್ಕೋಬೋದು, ಒಂದು ಲೈಟ್ ಆಗ್ಬೋದು, ಒಂದು ಟೇಬಲ್ ಆಗ್ಬೋದು, ಒಂದು ಏನೋ ಒಂದು ಮೈಕ್ ಆಗ್ಬೋದು, ಯಾವುದೇ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀರ ಅದರದ ಬಗ್ಗೆ ನೀವು ಪ್ರಾಡಕ್ಟ್ನ ಐ ಕಾರ್ಡ್ ಮೇಲೆ ಕೊಡುವಂಥದ್ದು. ಮತ್ತು ಐ ಕಾರ್ಡ್ ಕಸ್ಟಮೈಸ್ ಮಾಡ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಕೊಡ್ತಾ ಇದ್ದೀರ, ಟ್ರೈಪಾಡ್ ಇಟ್ಕೊಳ್ಳಿ, ಟ್ರೈಪಾಡ್ದು ಲಿಂಕ್ನ ಕೊಟ್ಟಿರ್ತೀರ. ಅವಾಗ ಲಿಂಕ್ ಏನಿರುತ್ತೆ ತುಂಬಾ ಉದ್ದ ಇರುತ್ತೆ ಲಿಂಕು. ಅವಾಗ ನೀವು ಅದನ್ನು ಶಾರ್ಟ್ ಮಾಡಬಹುದು. ಅಮೆಝಾನ್ ಟ್ರೈಪಾಡ್ ಅಂತ ಯಾವುದೋ ಒಂದು ಟ್ರೈಪಾಡ್ ತೊಗೊಂಡಿರ್ತೀವಿ ನೀವು, ಅಮೆಝಾನ್ ಟ್ರೈಪಾಡ್, ಫ್ಲಿಪ್ಕಾರ್ಟ್ ಟ್ರೈಪಾಡ್, ಮೀಶೋ ಟ್ರೈಪಾಡ್, ಈ ರೀತಿ ನೀವು ಕಸ್ಟಮೈಸ್ನ ಮಾಡ್ಬೋದು. ನೀವು ಏನು ಬೇಕು ಶಾರ್ಟ್ ಅಂದರೆ ತುಂಬಾ ದೊಡ್ಡ ಇರುವ ಲಿಂಕ್ನ ನೀವು ಶಾರ್ಟಾಗಿ ಹೇಳ್ಬೋದು. ಲಿಂಕ್ ಅದೇ ಇರುತ್ತೆ, ಬಟ್ ಹೆಸರು ಶಾರ್ಟ್ ಇರುತ್ತೆ. ಹೆಸರನ್ನ ನೀವು ಯಾವ ರೀತಿ ಬೇಕು ನೀವು ಆ ರೀತಿನ ಇದಕ್ಕೆ ಚೇಂಜ್ ಮಾಡೋದಕ್ಕೆ ಬರುತ್ತೆ. ಇದನ್ನು ಹೇಗೆ ಚೇಂಜ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಡ್ರಿ ಮೊಬೈಲ್ನ ಸ್ಕ್ರೀನ್ ಮೇಲೆ. ಫ್ರೆಂಡ್ಸ್, ನೀವು ಕ್ರೋಮ್ ಬ್ರೌಸರ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡ್ಕೊಂಡು ತಗೊಂಡ್ಬಿಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಹೊಡೆದ ಬಳಿಕ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಂಡ್ಬಿಡಿ. ಇಲ್ಲಿದೆ ನೋಡಿ, ಅದನ್ನು ಆನ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಆಮೇಲೆ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೆಳಗೆ ಒಂದು ಆಪ್ಷನ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಬಳಿಕ ಈ ರೀತಿ ಒಂದು ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಲಿ. ಲೋಡಿಂಗ್ ಆದ ಬಳಿಕ ನಿಮ್ಮ ಚಾನಲ್ನು ಯಾವ ರೀತಿ ಪ್ರೆಸೆಂಟ್ ಇದೆ ಈ ರೀತಿ ಬರುವಂಥದ್ದು. ಈ ರೀತಿ ಬಂದ ತಕ್ಷಣ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಏನಪ್ಪ ಅಂತಂದರೆ ಚಾನಲ್ ಕಾಂಟೆಂಟ್ಸ್ ಅಂತ ಇದೆ. ಕಾಂಟೆಂಟ್ ಅಂತ ಇದೆ. ಇಲ್ಲಿ ಚಾನಲ್ ಕಾಂಟೆಂಟ್ನಲ್ಲಿ ನಿಮಗೆ ಓಲ್ಡ್ ವಿಡಿಯೋದಲ್ಲಿ ಐ ಕಾರ್ಡ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಮಾರ್ಟ್ಫೋನ್ ಇದೆ, ನಥಿಂಗ್ ಟು ರಿವ್ಯೂ ಅಂತ ಇದೆಲ್ಲ, ಈ ಥರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹೀಗೆ ಇಲ್ಲಿ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಐ ಕಾರ್ಡ್ ಅಂತ ಇರುತ್ತೆ ನೋಡಿ. ನೀವು ಸ್ಟಾರ್ಟಿಂಗ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ಐ ಕಾರ್ಡ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇದನ್ನು ಬರುತ್ತೆ. ಒಂದು ಸೆಕೆಂಡು, ಇದು ಲೋಡಿಂಗ್ ಆಗ್ತಾ ಇರುವಂಥದ್ದು. ಈ ರೀತಿ ಬರುತ್ತೆ. ಈ ರೀತಿ ಬಂದುಬಿಟ್ಟು ನಿಮಗೆ ಎಲ್ಲಿ ಹಾಕಬೇಕು ಅನಿಸುತ್ತೆ
ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವು ಎಲ್ಲಿ ನೀವು ಐ ಕಾರ್ಡಲ್ಲಿ ಇದೆ ಅಂತ ನೀವು ಹಿಂಗೆ ಹೇಳ್ತಿದ್ರಲ್ಲ ಅಂತಲ್ಲಿ ಅದನ್ನು ಹಿಂಗೆ ಈ ರೀತಿ ನೀವು ಆ್ಯಡ್ ಮಾಡ್ಕೋಬೇಕು. ಈ ರೀತಿ ನಿಮಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಇಲ್ಲಿದೆ ನೋಡಿ, ಇಲ್ಲಿ ವಿಡಿಯೋ ಹಾಕ್ಬೋದು. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಈ ರೀತಿ ಹಾಕ್ಬೋದು. ನಾನು ಇದನ್ನೇ ವಿಡಿಯೋ ಹಾಕ್ತೇನೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಸ್ಟಮೈಸೇಷನ್ ಮಾಡ್ಕೋಬೋದು. ಕಸ್ಟಮೈಸೇಷನ್ ಮೆಸೇಜ್ ಅಂದರೆ ಯಾವ ರೀತಿ ಅಂದರೆ ಇದು ಲಾಂಗ್ ಇರುವಂಥದ್ದು. ಇಲ್ಲಿ ಹಾಕ್ಬೋದು. ಏನಪ್ಪ ಅಂತಂದರೆ ಯೂಟ್ಯೂಬ್ ಟ್ಯಾಗ್ಸ್, ಆ್ಯಡ್ ಯೂಟ್ಯೂಬ್ ಟ್ಯಾಗ್ಸ್ ಅಂತ ಇಟ್ಟ ಬಿಡ್ತೀನಿ ನಾನು. ಆ್ಯಡ್ ವೈರಲ್ ಟ್ಯಾಗ್ಸ್. ಓಕೆ, ಒಂದು ಸೆಕೆಂಡು. ಆ್ಯಡ್ ವೈರಲ್ ಓಕೆ ಟ್ಯಾಗ್ಸ್. ಈ ರೀತಿ ನಾ ಕ್ಲಿಕ್ ಮಾಡಬೇಕು. ಆ್ಯಡ್ ವೈರಲ್ ಟ್ಯಾಗ್ಸ್ ಅಂತ ಈ ರೀತಿ ನಾನು ವಿಡಿಯೋ ಮಾಡಿದಾಗ ಇಲ್ಲಿ ನಿಮಗೆ ಅದೇ ತೋರಿಸುತ್ತೆ, ನೋಡಬಹುದು. ನೀವು ನೋಡಿ ಆ್ಯಡ್ ವೈರಲ್ ಟ್ಯಾಗ್ಸ್ ಅಂತ ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಆ್ಯಡ್ ವೈರಲ್ ಟ್ಯಾಗ್ಸ್ ಅಂತ ನೀವು ಏನು ಬೇಕಾದರೂ ಇಲ್ಲಿ ಕಸ್ಟಮೈಸೇಷನ್ ಮಾಡ್ಕೊಳ್ಬಹುದು. ಈ ರೀತಿ ನಿಮಗೆ ಕಸ್ಟಮೈಸೇಷನ್ ಬರುವಂಥದ್ದು. ಇಲ್ಲ ನೀವು ಇದನ್ನು ಕಸ್ಟಮೈಸೇಷನ್ ತೆಗೆದ್ರೆ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗಿದೆ ಹೌ ಟು ಅಂತ ಈ ರೀತಿ ಇರುವಂಥದ್ದಲ್ಲ, ಈ ರೀತಿ ಹೌ ಟು ವೈರಲ್ ಟ್ಯಾಗ್ಸ್ ಆನ್ ಯೂಟ್ಯೂಬ್ ಈ ರೀತಿ ಬರುತ್ತೆ. ನೀವು ಇಲ್ಲಿ ಬೇಕಾದ ಹಾಗೆ ನೀವು ಕಸ್ಟಮೈಸೇಷನ್ನ ಮಾಡ್ಕೊಳ್ಬಹುದು. ನಿಮಗೆ ಬೆನಿಫಿಟ್ ಇರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಸೆಕೆಂಡ್ ಬಂದುಬಿಟ್ಟು ಇದನ್ನು ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿ ಬಂದ ಬಳಿಕ ನಿಮಗೆ ಪ್ಲೇಲಿಸ್ಟ್ ಕೂಡ ಹಾಕ್ಬೋದು. ನಿಮಗೆ ಪ್ಲೇಲಿಸ್ಟ್ನ ನೋಡಬಹುದು. ನಾನು ಈ ರೀತಿ ಪ್ಲೇಲಿಸ್ಟ್ಗಳಿವೆ, ಟೆಕ್ ನ್ಯೂಸು, ಅನ್ಬಾಕ್ಸಿಂಗ್ ಅಂತ ಈ ರೀತಿ ಇರುವಾಗ ನಾನು ಇದರಲ್ಲಿ ಯಾವುದೇ ಒಂದು ಪ್ಲೇಲಿಸ್ಟ್ನ ಆ್ಯಡ್ ಮಾಡ್ತೀನಿ. ಈ ರೀತಿ ಒಂದು ಆ್ಯಡ್ ಮಾಡಿ ಟೆಕ್ ಕ್ಯಾಟಗರಿದು ಇಲ್ಲಿ ನೋಡ್ಬೋದು, ಟೆಕ್ ಅಂತ ಸಿಗುತ್ತೆ. ಇಲ್ಲಿ ಅನ್ಬಾಕ್ಸಿಂಗ್ ಅಂತ ಮಾಡ್ತೀನಿ ನಾನು. ಇಲ್ಲಿ ಅನ್ಬಾಕ್ಸಿಂಗ್ ಅಂತ ಟೈಪ್ ಮಾಡಿದ ಬಳಿಕ ನಿಮಗೆ ಇಲ್ಲಿ ಅನ್ಬಾಕ್ಸಿಂಗ್ ಅಂತ ಬೀಳುತ್ತೆ, ನೋಡಬಹುದು. ಈ ರೀತಿ ನಿಮಗೆ ಅನ್ಬಾಕ್ಸಿಂಗ್ ಅಂತ ಈ ರೀತಿ ಬೀಳುವಂಥದ್ದು. ಅಕಸ್ಮಾತ್ ನಾನು ಇಲ್ಲಿ ಐ ಕಾರ್ಡ್ ಅಂತ ಹಾಕ್ತೇನೆ, ನೋಡ್ಬೋದು. ಐ ಕಾರ್ಡ್ ಅಂತ ಹಾಕ್ತೇನೆ. ಈ ರೀತಿ ಅದು ಐ ಕಾರ್ಡ್ ಅಂತ ನಿಮಗೆ ಶೋ ಆಗುತ್ತೆ. ಈ ರೀತಿ ನಿಮಗೆ ಶೋ ಆಗುವಂಥದ್ದು. ಮತ್ತು ನೀವು ಲಿಂಕ್ ಕೂಡ ಹಾಕಬಹುದು ಫ್ರೆಂಡ್ಸ್. ಇಲ್ಲಿ ಲಿಂಕ್ದು ನನಗೆ ಆಪ್ಷನ್ ತೋರಿಸ್ತಾ ಇಲ್ಲ, ಅದು ಯಾಕೆ ತೋರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅಪ್ಡೇಟ್ ಮಾಡ್ಕೋಬೇಕು. ಇದನ್ನು ಅಪ್ಡೇಟ್ ಆಗಿದಾಗ ಮೋಸ್ಟ್ಲಿ ಆಗಬಹುದು. ಇದು ಆಲ್ಮೋಸ್ಟ್ ಲಿಂಕ್ ಡೆಸ್ಕ್ಟಾಪ್ ಆಪ್ಷನಲ್ಲಿ ಓಪನ್ ಆಗಬೇಕಿತ್ತು, ಇಲ್ಲಾಂದರೆ ಇದು ಪಿ ಸಿಯಲ್ಲಿ ಓಪನ್ ಆಗಂತ ನೋಡಬಹುದು. ನಾನು ಈಗ ಯಾವುದೇ ಹಾಕಲಿಲ್ಲ, ನಿಮಗೆ ಯಾವುದೇ ಒಂದು ವಿಡಿಯೋ ಹಾಕಿ ಈಗ ಸೇವ್ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಫಸ್ಟ್ನೇ ವಿಡಿಯೋ ಹಾಕ್ತೇನೆ. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಅಂತ ಕ್ಲಿಕ್ ಮಾಡಿದ ಬಳಿಕ ಈ ರೀತಿ ಈಗ ಆಲ್ರೆಡಿ ಅದು ಐ ಕಾರ್ಡ್ ಆಗಿರುತ್ತೆ. ಇದೇ ರೀತಿ ನೀವು ಐ ಕಾರ್ಡ್ನ ಹಾಕಬೇಕು. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಟ್ಟಿದ್ದೇನೆ. ಮತ್ತು ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ಚಾನಲ್ನ ಆ್ಯಡ್ ಮಾಡೋದು, ಯಾವ ರೀತಿ ಪ್ಲೇಲಿಸ್ಟ್ನ ಆ್ಯಡ್ ಮಾಡೋದು, ಯಾವ ರೀತಿ ಲಿಂಕ್ನ ಆ್ಯಡ್ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಮತ್ತು ನಿಮಗೆ ವಿಡಿಯೋ ತಿಳಿದಿದೆ ಅಂತ ಅನ್ಕೋತೀನಿ. ಏನೇ ಪ್ರಾಬ್ಲಮ್ ಬಂದರೂ ನೀವು ಇನ್ಸ್ಟಾಗ್ರಾಮ್ದಲ್ಲಿ ನೀವು ನನಗೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡ್ನಲ್ಲಿ ಕೊಟ್ಟಿರುತ್ತೇನೆ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ಒಂದೇ ಮಾತರಂ.